ಸೊ ಈ ಥರ ಹಿಂಸೆ ಕೊಟ್ಟರೆ ಇವರೆಲ್ಲ ನನಗೆ ನಿಜ ಬೇಕು. ಇವನೇನಪ್ಪ ಓಲಪ್ಪ, ಆಯ್ತು ಹೋಗೋಣ ಆಯ್ತು ಹೋಗೋಣ ಹೋಗ ಆಯ್ತು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಿರೋದು. ಎಸ್, ನಾನು ಮತ್ತೆ ನಮ್ಮ ಶಾಮಣ್ಣ ಎಲ್ಲಿಗೆ ಮೈಸೂರಿಗೆ ಹೋಗ್ತಾ ಇರೋದು. ತುಂಬಾ ಇವೆಂಟ್ಸ್ ಇದೆ ಆ್ಯಕ್ಚುಲಿ ಮೈಸೂರಲ್ಲಿ ಮಾಡೋಕ್ಕೆ. ಬಟ್ 4 ಗಂಟೆಗೆ ಬೆಳಗ್ಗೆ ಎದ್ದೇಳಬೇಕಾಯ್ತು, ಅಲಾರಾಮ್ ಮಿಸ್ ಮಾಡಿದ್ವಿ. ಇವಾಗ 6 ಗಂಟೆಗೆ ಹೊರಡ್ತಾ ಇರೋದು. ಎಸ್, ನಾವು ನ್ಯೂ ಬಿ ಎಲ್ ರೋಡ್ HP ಪೆಟ್ರೋಲ್ ಬಂಕಲ್ಲಿ ಝೀರೋ ಮಾಡ್ಕೊಂಡಿದ್ದೀವಿ. ನೋಡುವ 14 ಲೀಟರು ವಾಟ್ಸ್ ದ ಮೈಲೇಜ್ ವಿ ಕ್ಯಾನ್ ಗೆಟ್ ಅಂತ. ಇಲ್ಲಿ ನೋಡಕ್ಕೆ ಹೋದ್ರೆ ಎಷ್ಟು ಕಡ್ಡಿ ಬಂದಿದೆ ನೋಡು ಶ್ರವಣ. ಸೀಟ್ ಬೆಲ್ಟ್ ಹಾಕೊಂಬೋಣ. ಓಕೆ, ಹಾಫ್ಗಿಂತ 1 ಕಡ್ಡಿ ಮೇಲ್ಗಡೆ ಇದೆ. ಆ್ಯಂಡ್ ತುಂಬ ಮೈಲೇಜ್ ಅಂತ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಾರ್ಮಲ್ 180s ಎಲ್ಲ ಹೊಡೆಯೋಣ. ಲಚ್ಚಿ ಡ್ಯಾಶ್ ಬೋರ್ಡಲ್ಲಿ ಏನು ಇಂಟ್ರೆಸ್ಟಿಂಗು ಅಂತಂದರೆ ಇಲ್ಲೇ ತೋರಿಸ್ಬಿಡುತ್ತೆ ವಾಟ್ಸ್ ರೇಂಜ್ ಆ್ಯಂಡ್ ನಾವು ಎಷ್ಟು ಆಕ್ಸಿಲೇಟ್ ಮಾಡ್ತೀವೋ ಇನ್ಸ್ಟಂಟೇನಿಯಸ್ ಮೈಲೇಜ್ ಬೇಸಿಕಲಿ ತೋರಿಸುತ್ತೆ. ಸೊ ಹೌ ಮಚ್ ಐ ಪೆಡಲ್ ಇಟ್ ಗೋಸ್ ದ್ಯಾಟ್ ಲೋ. ಸೊ ಐ ಆಮ್ ಜಸ್ಟ್ ರವಿಂಗ್ ನೌ. ಇವಾಗ ನೋಡಿ, ಐ ಆಮ್ ನಾಟ್ ರವಿಂಗ್ ಆ್ಯಂಡ್ ಇಟ್ಸ್ ಕಮ್ ಡೌನ್ ಟು 50. ಓಕೆ 40. ಏನೇ ಇದ್ರೆ 40, ಯಾಕೆಂದರೆ ಇನ್ನೂ 4th ಗೇರ್ ಇದೀನಿ. 5th ಗೇರ್ ತಳ್ಳ ತಕ್ಷಣ ಇನ್ಸ್ಟಂಟೇನಿಯಸ್ 50 ಆಗೋದ. ಇವತ್ತು ಇನ್ನೊಂದು ಏನು ತೋರಿಸ್ಕೊಡ್ತೀನಿ ಅಂತಂದರೆ ಟೋಲ್ ಹ್ಯಾಕ್ಸ್. ಸೊ ಟೋಲ್ ಹ್ಯಾಕ್ಸ್ ಏನು ಅಂತಂದರೆ ಕೆಂಗೇರಿಲಿ ವಿತೌಟ್ ಟೋಲ್, ಅದೇ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋದು. ಆಮೇಲೆ ಅಗೇನ್ ಇನ್ ಪಾಂಡವಪುರ ಇನ್ನೊಂದು ಟೋಲ್ ಇದೆ. ಸೊ ಅದನ್ನು ಕ್ರಾಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ಗೆ ಇಟ್ ಮೇ ಹೆಲ್ಪ್. ಸೊ 300 ರೂಪಾಯಿ ಇಲ್ಲಿಂದ ಮೈಸೂರು ಹೋಗೋಕ್ಕೆ ಬರೀ ಟೋಲ್ ಕಟ್ಟಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ನಾವೆಲ್ಲ ಟೋಲ್ ಕಟ್ದಿರ ನಾವು ಮೈಸೂರು ಹೋಗಿದ್ದು ಅಭ್ಯಾಸ ನಮಗೆ. ಸೊ ಅದಕ್ಕೆ ಇವಾಗ ಯಾವ ಥರ ನೋಡುವ. ಸೊ ಬೆಂಗಳೂರು ಮತ್ತು ವೀರಾಜಪೇಟೆಗೆ EV ಪವರ್ ಪ್ಲಸ್ ಗಾಡಿ ಹೋಗ್ತದೆ. ಅದು ಇಲ್ಲಿಂದ ಬೆಂಗಳೂರಿಂದ ಲೈಕ್ ಕೆಂಗೇರಿಯಿಂದ ನಮ್ಮ ಮೈಸೂರಿಗೆ 390 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಯಾವತ್ತಾದ್ರೂ ಹೋಗ್ಬೇಕಾ ಇದರಲ್ಲಿ. ನಾವು ರಾಜಹಂಸ 300 ನೋಡಿದ್ವಿ, ಮತ್ತು KSRTC ಒಂದೇ ಭಾರತಲ್ಲಿ ಆರೆಂಜ್ ಕಲರ್ ಹೋಗ್ತದೆ. ಶ್ರವಣ ಝೂಮ್ ಅಂಡ್ ಫಾಸ್ಟ್. ಎಸ್, ನಾನು ಫಸ್ಟ್ ಟೈಮ್ ಆರೆಂಜ್ ಕಲರ್ ಒಂದೇ ಭಾರತ್ ನೋಡ್ತಾ ಇರೋದು. ಅದೆಲ್ಲ ಕೇರಳ ಸೈಡ್ ಬಿಟ್ಟಿದ್ದ. ಈ ಕಡೆ ಐ ಥಿಂಕ್ ಸೊ ಮಂತ್ರಾಲಯಕ್ಕೆ ಅದೇ ಟ್ರೈನ್ ಬಿಟ್ಟಿದ್ದಾರೆ ಅನ್ಸ್ಬೋದು. ಚೆನ್ನೈ ಓಕೆ, ಚೆನ್ನೈಗೂ ಅದೇ ಟ್ರೈನ್ ಬಿಟ್ಬಿಟ್ರೆ. ವೈಟ್ ಅಲ್ವಾ? ವೈಟ್ ಆ ಕಡೆಯಿಂದ ಬರುತ್ತೆ, ಮೈಸೂರಿಂದ ಚೆನ್ನೈ, ಈ ಕಡೆಯಿಂದ ಆರೆಂಜ್ ಅದು. ಓಹ್, ದಟ್ಸ್ ಗುಡ್. ಓಕೆ, ಐ ಡೋಂಟ್ ನೋ ದ್ಯಾಟ್. ಓಕೆ, ಎನಿಯೋ ಸಿ ನೋಡು, ಎಷ್ಟೊಂದು ತಿಳ್ಕೋದಿದೆ. ಆಚೆ ಬಂದ ತಕ್ಷಣ ವಿ ಶುಡ್ ಎಕ್ಸ್ಪ್ಲೋರ್ ಲೈಕ್ ದಿಸ್ ಆ್ಯಂಡ್ ಐ ರಿಯಲಿ ಲವ್ ಟು ಟ್ರಾವೆಲ್. ಸೊ ಎಸ್, ನಮ್ಮ ಮನೆಯಿಂದ ಇಲ್ಲಿಗೆ ಕದಂಬಂ ವೆಜ್ ಅಂತಂದರೆ ಟೋಲ್ಡ್ ರೋಡ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. 40 ಮಿನಿಟ್ಸ್ ಆಗೋದು ನೋಡಿ. 40 ಮಿನಿಟ್ಸ್ ಫ್ರಮ್ ಮೈ ಪ್ಲೇಸ್ ಟು ಹಿಯರ್. ಓ ಮೈ ಗಾಡ್. ಇಲ್ಲಿಂದ ಹೇಳ್ಬೇಕು ಅಂತಂದರೆ ಇಲ್ಲಿಂದ ಜಸ್ಟ್ 1 hour ಮೈಸೂರು. ನಾವು ಕರೆಕ್ಟಾಗಿ 120, 100 ಹೊಡೆದ್ರೆ ಇದು ಏನೋ 1 hour ಮೈಸೂರು. ಇಲ್ಲ 80s ಅಲ್ಲಿ ಹೊಡ್ತೀನಿ ಅಂತಂದರೆ 1.5 hour ಮೈಸೂರು ನೋಡಿ ಇಲ್ಲಿಂದ. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಈ ಮೇನ್ ಟೋಲ್ ರೋಡ್ ಸ್ಟಾರ್ಟ್ಸ್ ಅಂತ ಅಲ್ಲಿ ನೋಡಿದಾಗ ಈ ಲೆಫ್ಟ್ ತಗೋತಾ ಇವಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ವಿಲ್ ಗೋ ವಿತೌಟ್ ಟೋಲ್. ಎಲ್ಲಿ ತನಕ ಅಂತ ಹೇಳ್ಕೊಡ್ತೀನಿ. ಸೊ ನಾವು ಕೆಳಗಡೆಯಿಂದ ಬಂದರೆ ಈ ಥರ ಒಂದು ದೃಶ್ಯ ನೋಡ್ಬೋದು ನೀವು. ಬಟ್ ಆದರೆ ಒಂದು ಸ್ವಲ್ಪ ಟ್ರಾಫಿಕ್ ಇದೆ ಇವತ್ತು ಟ್ಯೂಸ್ಡೇ ಆದ್ರಿಂದ. ಸೊ ವೆನ್ ಆರ್ ವಿ ಟ್ರಾವೆಲಿಂಗ್ ಅಂತಂದರೆ the date is around 28th May 2024 and it's a Tuesday. ಸೊ ಈ ಥರ ಹಿಂಸೆ ಕೊಟ್ಟರೆ ಇವರೆಲ್ಲ ನನಗೆ ನಿಜ ಬೇಕು. ಇವನೇನಪ್ಪ ಓಲಪ್ಪ, ಆಯ್ತು ಹೋಗೋಣ ಆಯ್ತು ಹೋಗೋಣ ಹೋಗ ಆಯ್ತು. ನ್ಯಾಷನಲ್ ಸ್ಕೂಲ್ ಬಂತು ಅಂತಂದರೆ ರೈಟ್ ಸೈಡ್ಗೆ ನಿಮಗೆ ಸಿಗೋದೆ ಟೋಲ್, ದ ಫಸ್ಟ್ ಟೋಲ್. ಸೊ ಅದನ್ನು ನಾವು ಸಕ್ಸಸ್ಫುಲಿ ಸ್ಕಿಪ್ ಮಾಡಿದ್ವಿ. ಎಷ್ಟು ನಿಮಿಷದಲ್ಲಿ? ಜಸ್ಟ್ 7 minutes ಅಲ್ಲಿಂದ ಡೈರೆಕ್ಟಾಗಿ ಸ್ಕಿಪ್ ಆಯಿತು ನೋಡಿ. ಆ ರೈಟ್ ಸೈಡ್ ಎಲ್ಲರೂ ಟೋಲ್ ಕಟ್ತಾರೆ. ವಿತೌಟ್ ಟೋಲ್ ಇಷ್ಟು ಜನ ಹೋಗ್ತಾ ಇರೋದು. ಸೊ ಒಂದು ಕಾರ್ಗೆ ಇಲ್ಲೇ ನಾನು ನೋಡ್ಬೋದು ಸಿಂಗಲ್ ಮತ್ತು ರಿಟರ್ನ್. ಸೊ ಇವತ್ತೇ ನಾವು ರಿಟರ್ನ್ ಬರ್ತಾ ಇವಿ. ಬ್ರೋ ಕ್ಯಾನ್ ವಿ ಸಿ ದಟ್? 165 ಆ್ಯಂಡ್ ರಿಟರ್ನ್ ಬರೋಂಗಿದ್ರೆ ಇಟ್ ಈಸ್ 250 ರೂಪೀಸ್. ಸೊ ಟ್ರಕ್ಗೆ ಇದೆಲ್ಲ ಬೇರೆ ಬೇರೆ ಇದೆ.
ಓಕೆ ದಟ್ಸ್ ಓಕೆ. ಸೊ ಲೆಫ್ಟ್ ಅಲ್ಲಿ ಏನಪ್ಪ ಇದು ಕ್ರೈಸ್ಟ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಮ್ಯಾನ್. ಸೊ ಎಸ್ ನಮ್ಮ ಟೋಲ್ ಪಾಸ್ ಆಯ್ತು ಸಕ್ಸಸ್ಫುಲಿ ಬಾಯ್ಸ್. ಸೊ ನೋಡ್ರಪ್ಪ ಅವರೆಲ್ಲ ಕಟ್ಟೋಗ್ತಾರೆ, ನಾವು ಕಟ್ದಿರ ಹೋಗ್ತಾ ಇವಿ. ಆಮೇಲೆ ಎಲ್ಲಿ ಜಾಯ್ನ್ ಆಗ್ತೀನಿ ಅಂತ ಅದು ತೋರಿಸ್ಬಿಡ್ತೀನಿ. ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅಲ್ಲಿ ಐ ಬಿ ಜಾಯ್ನಿಂಗ್ ದ ಎಕ್ಸ್ಪ್ರೆಸ್ ಹೈವೇ. ಯಾ ಪರ್ಫೆಕ್ಟ್. ತಟ್ಟೆ ಇಡ್ಲಿ, ಬಿಸಿ ಬಿಸಿ ಆದ ತಟ್ಟೆ ಇಡ್ಲಿ, ಬಿಡದಿ ತಟ್ಟೆ ಇಡ್ಲಿ ತುಂಬಾನೇ ಫೇಮಸ್ಸು. ಈಗ ನೋಡ್ರಂಗೆ ಒಂದು ಪಾಸ್ ಆಯ್ತು, ಇದು ಸೆಕೆಂಡ್ ಒನ್. ಇದು ಫಸ್ಟ್ ಒನ್ ವಿಲ್ ಬಿ ರಿಯಲಿ ಗುಡ್. ಅದು ಹೆಸರು ಗೊತ್ತಿಲ್ಲ ನನಗೆ, ಲಿಂಗಾಯತರು ಮಾಡೋದು ಅದು ಆ್ಯಕ್ಚುಲ್ ಆಗಿ. ಸೊ ತುಂಬಾನೇ ಚೆನ್ನಾಗಿರ್ತದೆ. ಸೊ ಬಿಡದಿಕ್ಕೂ ಮುಂದೆ ಹೋಗ್ಬೇಕು. ಇಲ್ಲ ನೀವು ರಾಂಗ್ ವೇಲ್ ಹೊಡಿತೀರಾ ಅಂತಂದ್ರೆ ಎಸ್ ಹಿಯರ್ ಇಸ್ ಅನ್ ಎಂಟ್ರಿ. ಸೊ ನಾವು ಏನ್ ಮಾಡೋಣ, ಟಕ್ ಅಂತ ಇಲ್ಲೇ ತಗೊಂಡ್ಬಿಡೋಣ. ಐ ನೋ ಇಟ್ಸ್ ಅ ರಾಂಗ್ ರೂಟ್, ಬಟ್ ಆದರೆ ಅಲ್ಲೂ ಸ್ಟ್ರೈಟ್ ರೂಟ್ ಇದೆ. ಆದಷ್ಟು ಬೇಗ ನಾವು ಎಂಟ್ರಿ ಕೊಡಬೇಕು ಅಂತಂದರೆ ವಿ ಕ್ಯಾನ್ ಈಸಿಲಿ ಗೆಟ್ ಇಟ್ ಹಿಯರ್. ಆ ಕಡೆಯಿಂದ ಫಾಸ್ಟಾಗಿ ಬರ್ತಾ ಇರ್ತಾರೆ. ಯು ಶುಡ್ ಬಿ ವೆರಿ ಕೇರ್ಫುಲ್ ಹಿಯರ್. ಓಕೆ, I know what I'm doing is very wrong. Okay, we have entered the express highway. Yes. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ಆ್ಯಕ್ಚುಲ್ ಆಗಿ ನಾರ್ಮಲ್ ಎಂಟ್ರಿನೇ ಇರ್ತಾ ಇತ್ತು. ನಾನು ಸುಮ್ಮನೆ ರಾಂಗ್ ವೇ ತೊಗೊಂಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಇನ್ನೊಂದು ಜಸ್ಟ್ 1 ಕಿಲೋಮೀಟರ್ ಈ ಬ್ರಿಡ್ಜ್ ದಾಟಿದ ತಕ್ಷಣನೇ ಇತ್ತು ಒಂದು ಎಂಟ್ರಿ, ಬಟ್ ಅದೇನೋ ಒಂಥರ ಅಭ್ಯಾಸ ಇಲ್ಲಿ ತೊಗೊಳಕ್ಕೆ. ಓಕೆ, ಎನಿಯೋ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. 120 ಕ್ರೂಸ್ ಮಾಡ್ಬೋದು, ಬಟ್ 100 ಲಿಮಿಟ್ ಕೇರೆ. ಎಸ್, 100ಗೆ 80 ಓಡಿಸಿದ್ರೆ ಮಾತ್ರ ಗಾಡಿನೂ ಸೂಪರ್, ರೋಡು ಸೂಪರ್. ಆಮೇಲೆ ಒಂಥರ ಪರ್ಫೆಕ್ಟ್. ಮಿಡ್ಲ್ ಲೇನಲ್ಲಿ ಹೋಗ್ಬಿಟ್ರೆ ಒಂಥರ ಈ ಸ್ಲೋಗಿ ಹೋದವ್ರು ಲೆಫ್ಟ್ ಹೋಗ್ತಾರೆ, ಫಾಸ್ಟಾಗಿ ಹೋದವ್ರು ಆರಾಮಾಗಿ ರೈಟಲ್ಲಿ ಪಾಸ್ ಆಗ್ಬಿಡ್ತಾರೆ. 3 lane and 3 lane. The total of this is 10 lanes. ಆಮೇಲೆ ಇಲ್ಲಿ ನೋಡ್ದಂಗೆ ನಾವು ಎಂಟ್ರಿ ಇದೆ, ಇಲ್ಲಿ ಎಂಟ್ರಿ ಇದೆ. ಬಿಡದಿ ಮೈಸೂರು ನೋಡ್ಬೋದು. ಈ ಕಡೆ ಮೈಸೂರು ಸ್ಟ್ರೈಟು, ಬಿಡದಿ ಲೆಫ್ಟು, ಇಟ್ ಇಸ್ ಎಕ್ಸಿಟ್. ಆ್ಯಂಡ್ ನಾವು ಇಲ್ಲಿ ಎಂಟ್ರಿ ಕೊಡ್ಬೋದಾಯಿತು. ನಾನು ತುಂಬ ರಾಂಗಾಗಿ ಅಲ್ಲೇ ಎಂಟ್ರಿ ಕೊಟ್ಟೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಯಾ, ರೋಡು ಅರ್ಧಕ್ಕರ್ಧ ಡೌನ್ ಇದೆ. ಸೊ ಸೂಪರ್. 180 ಮೇಂಟೈನ್ ಮಾಡಿದ್ರೆ ಮಾತ್ರ ಮೈಲೇಜು ಏನಿಲ್ಲ ಅಂತಂದ್ರೂ 23 to 25 ಆರಾಮ್, ನೋ ಡೌಟ್ ಅಬೌಟ್ ಇಟ್. ಅದು ಮಾರುತಿ ಸುಜುಕಿ ಕೇಳಲೇಬೇಕಾ, ಮೈಲೇಜ್ಗೆ 7 ಮಾಡಿಸಿದಂಥ ಗಾಡಿ ಇದು. ಸೊ ಸೂಪರ್ ಆಗಿದೆ ರೋಡ್ಸ್ ನೋಡ್ಬೋದು. ಅವಾಗಲೇ ನಾನು ಮದ್ದೂರು ಚನ್ನಪಟ್ಟಣ ಹತ್ರ ಇರ್ಬೋದು. ಎಂಥ ಒಳ್ಳೆ ಸೀನರಿ, ಎಂಥ ಒಂದು ಒಳ್ಳೆ ನೋಡಿ ಇಲ್ಲಿ ಏನು ಬರ್ತಿದ್ದಾರೆ. ಟ್ರಕ್ಸ್ಗೆ 80 ಸ್ಪೀಡ್ ಲಿಮಿಟ್ ಇದ್ದರೆ ನಮ್ಮ ಕಾರ್ಗೆ 100 ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ. ಬಟ್ 80 ಇಸ್ ಪ್ರಿಫರ್ಡ್. ಎನಿ ಟೈಮ್, ಎನಿ ಡೇ, ಎನಿ ಟೈಮ್ 80 ಹೋದರೆ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಹಾಗೆ ಒಂದು ಫೀಲು ಇರುತ್ತೆ. ಓಕೆ ಬ್ರೋ, ಲೈಕ್ ಅಕ್ಕಪಕ್ಕ ಒಂದು ಸ್ವಲ್ಪ ನೋಡ್ಕೊಂಡಾದ್ರೂ ಓಡಿಸ್ಬೋದು. ಸೊ ಐ ರಿಯಲಿ ಲೈಕ್ ಟು ಎಂಜಾಯ್ ಇನ್ ದ 80s ಆ್ಯಂಡ್ ಲೈಕ್ ಸಿ ಲೆಫ್ಟ್ ಆ್ಯಂಡ್ ರೈಟ್ ಒಳ್ಳೆ ಗ್ರೀನರಿ, ಭತ್ತ ಬೆಳೆಸಿದ್ದಾರೆ, ರಾಗಿ ಬೆಳೆಸಿದ್ದಾರೆ ನೋಡಿ ಲೆಫ್ಟಲ್ಲಿ ಶ್ರವಣ. ಹಾಗೆ ಕೋಕೋನಟ್ ಟ್ರೀ, ಓ ಬ್ಯೂಟಿ. ಒಂದು ದೊಡ್ಡ ಕೆರೆ ಪಾಸ್ ಆಯಿತು. ಹಾಗೆ ಡ್ರೈವ್ ಸೇಫ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಲಿ. ಐ ನೋ ಯು ಶುಡ್ಂಟ್ ಓವರ್ಟೇಕ್ ಫ್ರಮ್ ದ ಲೆಫ್ಟ್, ಬಟ್ ಇಲ್ಲಿ ಖಾಲಿ ರೋಡ್ ಆಗಿದ್ದರಿಂದ ಲೆಫ್ಟಲ್ಲಿ ಪಿಕ್ ಮಾಡ್ತಾರೆ. ಇಲ್ಲಾಂದರೆ ರೈಟಲ್ಲಿ ಒಂದು ಸ್ವಲ್ಪ ಕಾದ್ಬಿಟ್ಟು ಅವರು ಇನೋವಾ ಹೈ ಕ್ರಾಸ್ನ ಹೋಗ್ಬೇಕಾಯ್ತು. ಈ ವ್ಲಾಗಲ್ಲಿ ತುಂಬಾ ನಾನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ. ಏನು ಮಿಸ್ಟೇಕ್ಸು ಅಂತಂದರೆ ಲೈಕ್ ನಾಟ್ ಫಾಲೋಯಿಂಗ್ ದ ರೋಡ್ ಡಿಸಿಪ್ಲಿನ್, ದ ಲೇನ್ ಡಿಸಿಪ್ಲಿನ್, ಸಾರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಏನು ಹೇಳಬೇಕು ಅಂತಂದರೆ, ಇಲ್ಲಿ ಮೈಸೂರು ರೋಡಲ್ಲಿ
ಎಲ್ಲ ಕಡೆ ನೋಡ್ತಾ ಇದ್ದೀನಿ ಒಂದು 30 to 40 ಕಿಲೋಮೀಟರ್ಸ್ ರೇಂಜಲ್ಲಿ 30 ಅಂತ ಅನ್ಬೋದು. ಓಕೆ ಯಾ, ಅಲ್ಲಿ ಮೇಲ್ಗಡೆ ಕ್ಯಾಮ್ರಾ ಹಾಕ್ಬಿಟ್ಟಿದ್ದಾರೆ. ದಿಸ್ ಲೇನ್ ಆರ್ ದ ಆಪೋಸಿಟ್ ಲೇನ್ 100 km/h ಮೇಲ್ಗಡೆ. ಜಸ್ಟ್ ಒಂದು ಸ್ವಲ್ಪ ಇದ್ರೇನು 101, 102 ಇದ್ರೇನು ಟಕ್ ಅಂತ ಕೇಸ್ ಬಿಡುತ್ತಂತಪ್ಪ. ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕ್ಯಾರ ಅಲ್ಲಿ, ಡೋಂಟ್ ಕ್ರಾಸ್ 100 km/h ಅಂತ ಡೈರೆಕ್ಟಾಗಿ. ಸೊ ಹಾಗಾದ್ರೆ ಟಕ್ ಅಂತ 1000 ರೂಪೀಸ್ ಫೈನೋ ಅಥವಾ 2000 ರೂಪಾಯಿ ಫೈನೋ ಗೊತ್ತಿಲ್ಲ, ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಫೈನ್ ಎಷ್ಟು ಅಮೌಂಟು ಅಂತ. ಬಟ್ ಆದರೆ ಯಾ, ಇಟ್ಸ್ ಆಲ್ ಆಟೋಮೇಟೆಡ್, ಇಟ್ಸ್ ಆಲ್ AI ಬೇಸ್ಡ್. ವೆದರ್ ಯು ಗೋ ಇನ್ ಮಾರ್ನಿಂಗ್ ಆರ್ ಇನ್ ದ ನೈಟ್, ಇಟ್ ಆಲ್ಸೋ ಹ್ಯಾಸ್ ಅ ನೈಟ್ ವಿಷನ್. ಅಲ್ಲಿ ನೋಡ್ಬೋದು, ಅಲ್ಲಿ ನೋಡಿ, ಅಲ್ಲಿ ತೋರಿಸ್ತೀನಿ, ಅಲ್ಲಿ ನೋಡಿ. ದಿಸ್ ದ ಆಪೋಸಿಟ್ ಲೇನಲ್ಲಿ ಕ್ಯಾಮ್ರಾಸ್ ಇದೆ ನೋಡಿ. ಸೊ ಎಸ್, ಅಲ್ಲಿ ಅದೊಂದೇ ಒಂದು ಮಿಸ್ಸಿಂಗ್ ಏನು ಅಂತಂದರೆ ಕ್ರೂಸ್ ಕಂಟ್ರೋಲ್. ಇಂಥ ಒಂದು ಒಳ್ಳೆ ರೋಡಲ್ಲಿ 80ಗೆ ಹಿಂಗೆ ಟಕ್ಕಂದ ಬಿಟ್ಬಿಟ್ರೆ ಬ್ರೋ, ಅದು ಮಿಡ್ ಲೈನಲ್ಲಿ 80ಗೆ ಬಿಟ್ಬಿಟ್ರೆ ಆರಾಮಾಗಿ. ಇಲ್ಲಾಂದರೆ ಸುಮ್ಮನೆ ನೋಡಿ ಕಾಲಲ್ಲಿ ಸುಮ್ಮನೆ ಅದೊಂದೇ ಒಂದು ಪೆಡಲ್ನ ಒಂದು 10 to 20% ಸ್ಪೀಡ್ ಹೋಲ್ಡಿಂಗ್, ಆ ಒಂದು ಕ್ರೂಸ್ ಒಂದು ಕಂಟ್ರೋಲ್ ಕೊಟ್ಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬಿಕಮ್ ಈಸಿ ಫಾರ್ ಮೀ. ಎಸ್, ನಾವು ಸೆಕೆಂಡ್ ಟೂರ್ ಹತ್ತತ್ರ ಇನ್ನೇನು ಬಂದ್ವಿ ಅನ್ಸುತ್ತೆ. ಎಸ್, ಮಂಡ್ಯ ಇಲ್ಲಿ ಏನು ಮಾಡಬೇಕು ಅಂತಂದರೆ ಪಾಂಡವಪುರ 15 ಕಿಲೋಮೀಟರ್ ಅಂತ ಲೆಫ್ಟ್ ತೋರಿಸ್ಬೇಕು. ದ್ಯಾಟ್ಸ್ ವ್ಯಾನ್ ಯು ಶುಡ್ ಟೇಕ್ ಅ ಲೆಫ್ಟ್. ಇಲ್ಲಿ ಮಂಡ್ಯ 5 ತೋರಿಸ್ತದೆ. ದ ನೆಕ್ಸ್ಟ್ ಎಕ್ಸಿಟ್ ಐ ಗೆಸ್, ಡೋಂಟ್ ಡ್ರೈವ್ ಓವರ್ 100 km/h. ಓಕೆ, ಅಲ್ಲಿ ಬರ್ತದೆ. ಎಸ್, ಓಕೆ ಕೂಲ್, ನೋ ವರೀಸ್. 80 ಕ್ರೂಸ್ ನೋಡೋಣ. ಇಲ್ಲಿ ಮಂಡ್ಯ 5 ಅಂತ ಇದೆಯಲ್ಲಪ್ಪ, ಅದು ನೆಕ್ಸ್ಟ್ ಟೈಮ್ ಆ ನೆಕ್ಸ್ಟ್ ಬೋರ್ಡಲ್ಲಿ ನಿಮಗೆ ಪಾಂಡವಪುರ 15 ಕಿಲೋಮೀಟರ್ ಅಂತ ಕಾಣಿಸ್ಬೇಕು. ಆವಾಗ ಯು ಶುಡ್ ಟೇಕ್ ದಟ್ ಎಕ್ಸಿಟ್ ಆ್ಯಂಡ್ ಯು ವಿಲ್ ಬಿ ಸ್ಕಿಪ್ಪಿಂಗ್ ದ ಅದರ್ ಟೋಲ್ ಆಲ್ಸೋ. ಸೊ ಆಲ್ ದೀಸ್ ಹ್ಯಾಕ್ಸ್, ಓಕೆ, ಜಸ್ಟ್ ಥ್ಯಾಂಕ್ ಮೀ ಲೇಟರ್ ಫಾರ್ ಆಲ್ ದೀಸ್ ಹ್ಯಾಕ್ಸ್. ಡೂ ಸಬ್ಸ್ಕ್ರೈಬ್, ಯಾಕಂದರೆ ಸುಮ್ಮನೆ ನಾವು ಮಾಡಿರೋ ಎಫರ್ಟ್ ವೇಸ್ಟ್ ಆಗಬಾರ್ದಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಥ್ರೂ ಯುವರ್ ಫ್ರೆಂಡ್ಸ್. ಕಂಟೆಂಟ್ ಇಷ್ಟ ಆದರೆ ಶೇರ್ ಥ್ರೂ ಯುವರ್ ಫ್ರೆಂಡ್ಸ್ ಆ್ಯಂಡ್ like it guys, like, share and comment if you really like it. That's what it is. Okay, sorry, good vibes only. ಏನು ಅಂತಂದರೆ ಇಲ್ಲಿ ಶ್ರೀರಂಗಪಟ್ಟಣ ಆಮೇಲೆ ಕೆಳಗಡೆ ಅದೊಂದು ಆ್ಯಕ್ಚುಲಾಗಿ ಊರು ಬರ್ತಿದ್ದಾರೆ, ಆಮೇಲೆ ಇಲ್ಲೊಂದು ಎಕ್ಸಿಟ್ ಇದೆ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲಿ ಲೆಫ್ಟ್ ತೊಗೋತಾರೆ, ತಿರ್ಗಿ ಅಗೇನ್ ದೇ ಸ್ಕಿಪ್ ದ ಟೋಲ್ ಅಂತ ಅದೇ ಜಸ್ಟ್ ಎರೇಸ್ಡ್ ಇಟ್ ಆ್ಯಕ್ಚುಲಿ. ಓಕೆನಾ, ಇಲ್ಲಿ ನೋಡಿದ್ರೆ ಪಾಂಡವಪುರ 15 ಕಿಲೋಮೀಟರ್ ಅಂತ ಅವಾಗಿಂದ ಹೇಳ್ತಿದ್ದೆ. ಎಸ್, ಇಲ್ಲಿ ಸಿಕ್ಕಿದೆ. ಪಾಂಡವಪುರ 15 ಕಿಲೋಮೀಟ್ರು, ಶ್ರೀರಂಗಪಟ್ಟಣ 16 ಕಿಲೋಮೀಟ್ರು, ಮೈಸೂರು 30 ಇದ್ರೆ ಇವಾಗ ನಾವು ಲೆಫ್ಟ್ ತೊಗೋಬೇಕಾಗತ್ತೆ. ತಗೊಂಡ್ರೆ ವಿ ವಿಲ್ ಬಿ ಸಕ್ಸಸ್ಫುಲಿ ಸ್ಕಿಪ್ಪಿಂಗ್ ದ 2 ಟೋಲ್ಸ್. ಪರ್ಫೆಕ್ಟ್. Yes, successfully we have skipped the second toll. Oh my god. Okay, left ಅಲ್ಲಿ ನಿಮಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಾ? That's really good. Okay, so yes, ನೋಡ್ಬೋದು ಇಲ್ಲಿ ಸೆಕೆಂಡ್ ಟೋಲ್ನು ಸಕ್ಸಸ್ಫುಲಿ ಪಾಸ್ ಮಾಡೀವಿ. ತುಂಬ ಖಾಲಿ ಹೊಡಿತದೆ ಯಾಕೋ ಮೈಸೂರು ರೋಡು, ಜಾಸ್ತಿ ಜನ ಇಲ್ಲ ಇವತ್ತು ಟ್ಯೂಸ್ಡೇ ಆದ್ರಿಂದ. ಸೊ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ, ಮುಂದೆ ಅಗೇನ್ ಇದಕ್ಕೆ ರೀಚ್ ಆಗ್ಬಿಡ್ತೀವಿ, ಇಲ್ಲಿಗೆ ಎಕ್ಸ್ಪ್ರೆಸ್ ಹೈವೇಗೆ ಸ್ವಲ್ಪ ದೂರಕ್ಕೆ ವಿಲ್ ಬಿ ಕನೆಕ್ಟಿಂಗ್ ಟು ದ ಎಕ್ಸ್ಪ್ರೆಸ್ ಹೈವೇ. ಆಮೇಲೆ ಎಲ್ಲಿ ಸಿಗೋಣ? ಕೊಲಂಬಿಯಾ ಹತ್ರ ಸಿಗೋಣ. ಆಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನೀವು ಗಾಯತ್ರಿ ಟಿಫನ್ ರೂಮ್ಸ್ ಹೋಗ್ತಾ ಇದ್ವಿ. ನಾವು ಎವ್ರಿ ಟೈಮ್ ಮೈಲಾರಿಗೆ ಹೋಗ್ತಾ ಇದ್ವಿ, ಸಾಕಪ್ಪ ಮೈಲಾರಿ ಬೋರ್ ಆಗಿದೆ ಅಂತಂದವ್ರಿಗೆ ಗಾಯತ್ರಿ ಟಿಫನ್ ರೂಮ್ಸ್ ತೋರಿಸ್ಕೊಡ್ತೀನಿ. ಓಕೆ, ಹಂಬಂತು. ಇಲ್ಲಿ ಇನ್ನೊಂದೇನು ಬಾಧೆ ಅಂತಂದರೆ ರೋಡ್ಗೂ ಹಂಪ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಈ ಪ್ರಾಬ್ಲಮ್ ಅಂತ ಈ ಕಡೆ ಬರೋಕ್ಕೆ. ಈ ಪಾಪ ಬೈಕರ್ಸ್ ಮಾತ್ರ ತುಂಬಾ ಬಾಧೆ ಪಟ್ಬಿಟ್ಟು ಹೋಗ್ತಾರೆ. ಓಕೆ, ಎಸ್, ಶ್ರೀರಂಗಪಟ್ಟಣಲ್ಲಿ ಎಂಟ್ರಿ ಕೊಡ್ತಾ ಇವಿ. ಇಂಜಿನ್ ನಾಯ್ಸ್ ಕ್ಯಾಪ್ಚರ್ ಮಾಡ್ಬಿಟ್ಟಿಲ್ಲ. ಓಕೆ, ಎಸ್, ಪರ್ಫೆಕ್ಟ್. ಓಕೆ, ಇಲ್ಲಿಂದ ಮೈಸೂರು ಇನ್ನೊಂದು 20 ಕಿಲೋಮೀಟರ್ ಕೊಲಂಬಿಯಾ. ಸೊ ಎಸ್, ಸಿ ಯು ಇನ್ ಮೈಸೂರು. ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಪಯಣ ಅಂತ ಮ್ಯೂಸಿಯಂ ಓಪನ್ ಮಾಡಿದ್ದಾರೆ. ಹಳೆ ಕಾರು, ಬಸ್ಸು ಎಲ್ಲ ಸೂಪರ್ ಐಡಿಯಾ. ಬಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿಗೆ ಹೋಗೋಣ ಯಾವತ್ತಾದ್ರು. ಇಲ್ಲೊಂದು ಎಕ್ಸಾಕ್ಟ್ ಎಕ್ಸಿಟ್ ಕೊಟ್ಟಿದ್ದಾರೆ, ಹಾಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ. ಹಳೆ ಡಬಲ್ ಡಕ್ಕರ್ ಬಸ್ ಇದೆ ಮುಂದೆ,
ಸೂಪರ್. ಸೊ ನೆಕ್ಸ್ಟ್ ಟೈಮ್ ಹೋಗುವ ಅಲ್ಲಿಗೆ ಪಯಣ ಅಂತ ಅದ್ರ ಹೆಸರು. ಸೊ ಅಲ್ಲಿ ಕಾಣಿಸ್ತದೆ ನೋಡಿ ಚಾಮುಂಡಿ ಹಿಲ್ಸ್ ಅಂತಂದ್ರೆ ಮೈಸೂರಿಗೆ ಬಂದ್ವಿ ಅಂತ ಇನ್ನೇನು. ಇನ್ನೊಂದು 5-6 ಕಿಲೋಮೀಟರ್ ಇರ್ಬೋದು ಮೈಸೂರಿಗೆ, ಅಂದರೆ ಕೊಲಂಬೇಶ ಸಿಗ್ನಲ್ಗೆ. ಅಲ್ಲಿಂದ ಒಳಗಡೆ ಅಗೇನ್ ಒಂದು 5-6 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ನನಗೆ ಗಾಯತ್ರಿ ಟಿಫನ್ ರೂಮ್ಸ್. ಎಸ್, ದ ಟೋಲ್ ರೋಡ್ ಎಂಡ್ಸ್ ಆ್ಯಂಡ್ ಇದನ್ನ ಕೊಲಂಬೇಶ ಸಿಗ್ನಲ್ ಅಂತಂತಾರೆ. ಇಲ್ಲಿಂದ ನೋಡಿ ಮೈಸೂರು ಪ್ಯಾಲೇಸ್ಗೆ ಅಂತ ಇರ್ಬೋದು. ಇದು ಮೈಸೂರು ಪ್ಯಾಲೇಸ್ 7 ಕಿಲೋಮೀಟರ್ಸ್, ಮಡಿಕೇರಿ 118 ಆ್ಯಂಡ್ ಲೆಫ್ಟ್ ತೊಗೊಂಡ್ರೆ ಊಟಿ 132. ಎಸ್, ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಸಿ ಯು ಗೈಸ್, ಹೋಪ್ ಯು ಎಂಜಾಯ್ಡ್ ಇಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೆವರ್ ಮಿಸ್ ಔಟ್ ದಿಸ್. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಆ್ಯಂಡ್ ತುಂಬ ಇಷ್ಟ ಆದರೆ, ತುಂಬ ಹೇಳಲೇಬೇಕು ಅಂತಂದರೆ ಮಾತ್ರ ಕಮೆಂಟ್ ಮಾಡಿ. ಓಕೆ, see you the next vlog with the Gayatri Tiffin Rooms. Bye-bye. ಸೊ ಎಸ್ 151.7 ಕಿಲೋಮೀಟರ್ಸ್ ಆಗಿದೆ, 2 ಕಡ್ಡಿ ಹೋಗಿದೆ. ಎಲ್ಲಿ ರೀಚ್ ಆಗಿರೋದು? ನಮ್ಮ ಫೇಮಸ್ GTR ಗಾಯತ್ರಿ ಟಿಫನ್ ರೂಮ್ಸ್ ಹತ್ರ. 2 hours ಎಕ್ಸಾಕ್ಟ್ ಆಗಿ ತೊಗೊಂಡಿದೆ ನಮ್ಮ ಬೆಂಗಳೂರಿಂದ ಇಲ್ಲಿಗೆ. ಕಾನ್ಸ್ಟೆಂಟ್ 80s ಮಾಡ್ತಿದ್ದೆ ನಾನು. ಸೊ ಎಸ್, ಹೊರಡುವ ನಮ್ಮ GTRಗೆ.